ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಂತ್ಯ ಕಾಣಲಿದೆ ಎಂಬ ಎಚ್ಡಿಡಿ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಮಾಜಿ ಪ್ರಧಾನಿ ದೇವೇಗೌಡರ ಟೀಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ನಮ್ಮ ಪಕ್ಷಕ್ಕೆ 138 ವರ್ಷದ ಇತಿಹಾಸ ಇದೆ, ಅಲ್ಲದೆ 135 ನಮಗ್ ಸಿಕ್ಕಿರೋ ನಂಬರ್, ಅದ್ರ ಜೊತೆಗೆ 3 ಜನರ ಸಪೋರ್ಟ್ ಇದೆ, 3 ಜನ MLAಗಳ ಸಪೋರ್ಟ್ ಇದೆ ಅಂತ ಕೂಡ ಹೇಳಿದ್ದಾರೆ. ಟೋಟಲ್ ಆಗಿ 138 ಕಾಂಗ್ರೆಸ್ ಶಾಸಕರು ನಮ್ಮ ಜೊತೆಗಿದ್ದಾರೆ, ಅದೇ ನಮ್ಮ ಧೈರ್ಯ ಅಂತ ಹೇಳಿದ್ದಾರೆ. ಆ 3 ಜನ ಯಾರು ಅನ್ನೋದು ಬಹಳ ಜನಕ್ಕೆ ನೆನಪೋಗಿರ್ಬೋದು. ಲತಾ ಮಲ್ಲಿಕಾರ್ಜುನ, ಪುಟ್ಟಸ್ವಾಮಿ ಗೌಡ, ದರ್ಶನ್ ಪುಟ್ಟಣ್ಣಯ್ಯ ಇವರೆಲ್ಲರೂ ಕೂಡ ಸಪೋರ್ಟ್ ಕೊಟ್ಟಿದ್ದಾರೆ ಗವರ್ನಮೆಂಟ್ಗೆ. ಅದನ್ನೇ ಉಲ್ಲೇಖಿಸಿದ್ದಾರೆ ಡಿಕೆ ಶಿವಕುಮಾರ್. ದೇವೇಗೌಡರು ಹೇಳಿದನೇ ಆಶೀರ್ವಾದ ಅಂತ ಅಂದ್ಕೊಳ್ತೀನಿ. ದೇವೇಗೌಡರ ಹೇಳಿಕೆನೇ ನಮಗೆ ಸ್ಫೂರ್ತಿ ಅಂತ ತಮ್ಮದೇ ದಾಟಿಯಲ್ಲಿ ತಿರುಗೇಟನ್ನ ಕೊಡೋ ಕೆಲಸವನ್ನ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ದೇವೇಗೌಡರು ಒಂದು ಮಾತು ಹೇಳ್ತಾರೆ ಸರ್, ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವರಿಂದನೇ ಕಾಂಗ್ರೆಸ್ ಅಂತ್ಯ ಅಂತ ಮಾತಾಡೋಣ ಸಪ್ರೇಟ್ ಆಗಿ. ಈಗ ರೈತರ ಬಗ್ಗೆ ನೋಡೋಣ. 138 ವರ್ಷ ಆಗಿದೆ ಕಾಂಗ್ರೆಸ್ಗೆ. 138 ವರ್ಷ ಆಗಿದೆ ಕಾಂಗ್ರೆಸ್ಗೆ. ಇಲ್ಲಿ 136 ಸೀಟ್ ಬಂದಿದೆ. 136 ಇಲ್ಲಿ ಬಂದಿದೆ. ಇಬ್ರು ಇಂಡಿಪೆಂಡೆಂಟ್ ಆಗಿದ್ದಾರೆ, ಸೇರ್ಕೊಂಡಿದ್ದಾರೆ. ನಮ್ಮ ಗೌರಿಬಿದನೂರನು ಮತ್ತು ನಮ್ಮ ಹರಪನಹಳ್ಳಿ 138 ಆಗಿದೆ. 138 ವರ್ಷ ಆಗಿದೆ ಕಾಂಗ್ರೆಸ್ಗೆ. 138 ಶಾಸಕರಿದ್ದಾರೆ. ಅಲ್ಲ ಸರ್, ಮಾಜಿ ಪ್ರಧಾನಿಗಳು ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾತಾಡೋ ಇದರಿಂದ ಬೇರೆ ಏನಾದ್ರು ತಂತ್ರಗಾರಿಕೆ ಇದೆಯಾ? ನೆನ್ಸ್ಕೊತಾ ಇರ್ಬೇಕಲ್ಲ. ನಮ್ಮನ್ನ ನೆನ್ಸ್ಕೊಳ್ಳಿಲ್ಲ ಅಂತ ನಾವು ಸ್ಟ್ರೆಂತ್ ಇರಲ್ಲ, ಸ್ಫೂರ್ತಿ ಇರಲ್ಲ. ನೆನ್ಸ್ಕೊಳ್ತಾ ಇರ್ತಾರೆ. ಅವ್ರ ಆಶೀರ್ವಾದ, ನಾವು ಅವ್ರು ಏನ್ ಮಾತಾಡೋದು ನಾವು ಅವ್ರ ಆಶೀರ್ವಾದನೇ ಅಂತ ನಾವು ಚಿಂತೆ ಮಾಡ್ತೀವಿ. ಎಚ್ ಡಿ ದೇವೇಗೌಡರ ಆರೋಪಕ್ಕೆ ಜೊತೆಗೆ ಟೀಕೆಗೆ ತಮ್ಮದೇ ಆದ ದಾಟಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಮ್ಮ ಪಕ್ಷಕ್ಕೆ ಅದರದೇ ಆದಂತಹ ಇತಿಹಾಸ ಇದೆ ಒಂದು. ಆಮೇಲೆ ಈಗಿರುವಂತಹ ಸರ್ಕಾರ ಸುಭದ್ರ ಸರ್ಕಾರ ಅನ್ನೋದನ್ನ ಕೋಟ್ ಮಾಡೋ ಸಲುವಾಗಿ 135+3 ಅಂತ ಉಲ್ಲೇಖಿಸಿದ್ದಾರೆ. 135 ಜನ ಸ್ವಂತ ಬಲದಲ್ಲಿ ಗೆದ್ದು ಬಂದವರು, 3 ಜನ ಗೌರ್ಮೆಂಟ್ಗೆ ಸಪೋರ್ಟ್ ಮಾಡ್ತಾ ಇರೋದು ಅಂತ ಹೇಳಿದ್ದಾರೆ. ಒಂದು ಗೌರಿಬಿದನೂರು MLA ಹೆಸರನ್ನ ಕೂಡ ಉಲ್ಲೇಖಿಸಿದ್ರು. ಪುಟ್ಟಸ್ವಾಮಿ ಗೌಡ ಜೊತೆಗೆ ಲತಾ ಮಲ್ಲಿಕಾರ್ಜುನ್, ದರ್ಶನ್ ಪುಟ್ಟಣಿ ಇವ್ರದೆಲ್ಲ ಸಪೋರ್ಟ್ ಇದೆ. ಸೊ ಏನೂ ಆಗಲ್ಲ. ಸರ್ಕಾರದ ಆಯುಷ್ಯ ಕೂಡ ದೀರ್ಘಾಯುಷ್ಯ, ಪಕ್ಷದ ಆಯುಷ್ಯ ಕೂಡ ದೀರ್ಘವಾಗೇ ಇರುತ್ತೆ. ಸೊ ಎಲ್ಲ ಟೀಕೆ ಟಿಪ್ಪಣಿಗಳನ್ನ ನಾನು ಕೂಡ ಆಶೀರ್ವಾದ ಅಂತಾನೆ ತಿಳ್ಕೊಳ್ತೀನಿ ಅಂತ ತಮ್ಮದೇ ಆದ ದಾಟಿಯಲ್ಲಿ ಡಿಕೆ ಶಿವಕುಮಾರ್ ತಿರುಗೇಟು ಕೊಡೋ ಕೆಲಸವನ್ನ ಎಚ್ ಡಿ ದೇವೇಗೌಡರ ಮಾತಿಗೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ.